ಮೇಡಮ್ ಅವರೇ ಮೂವಿಗೆ ತುಂಬಾನೇ ಎಕ್ಸ್ಪೆಕ್ಟ್ ಇದೆ, ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ವಿ. ಯಾಕಂತ ಕೇಳಿದ್ರೆ ಧ್ರುವ ಬಾಸು ಬೇರೆ ಲೆವೆಲ್ ಆಕ್ಷನ್ ಮಾಡಿದ್ರೆ. ಟೀಸರ್ ನಾವು ನೋಡಿದ್ವಿ, ಅದರಲ್ಲಿ ಬೇರೆ ಡೈರೆಕ್ಷನ್ ಮಾಡಿದ್ದು ಪ್ರೇಮ್. ಹೇಳ್ಬೇಕಾ, ಆ ಪ್ರೇಮ್ ಅಂದಿದ ಕೂಡಲೇ ಆ ಫ್ಯಾಮಿಲಿ ಸೆಂಟಿಮೆಂಟು, ಮದರ್ ಸೆಂಟಿಮೆಂಟು, ಮತ್ತು ಏನು ರೌಡಿಸಮ್ ಸೆಂಟಿಮೆಂಟು, ಮತ್ತು ಅದರಲ್ಲಿ ಬೇರೆ ಈಗ ಮೂರನೇ ಸರಿ ಲಾಂಗ್ ಇಡ್ತಾ ಇದ್ರು. ಫಸ್ಟ್ ನಮ್ಮ ಡಿ ಬಾಸು ದರ್ಶನ್ ಅವ್ರಿಗೆ ಕರಿಯರ್ ಫಿಲಿಮಲ್ಲಿ ಲಾಂಗ್ ಇಟ್ಟಿದ್ರು, ಆಮೇಲೆ ಜೋಗಿ ಫಿಲಮಲ್ಲಿ ಲಾಂಗ್ ಇಟ್ಟಿದ್ರು, ಈಗ ಈ ಫಿಲಮ್ ಲಾಂಗ್ ಇಡ್ತಿದ್ರೆ. ಅವಾಗ ಆ ಇಟ್ಟಿದ್ದು ಎರಡು ಫಿಲಮ್ಲು ಚರಿತ್ರೆ ಬರ್ತು ಅಂತ ಹೇಳ್ಬೋದು. ಈಗ ಮತ್ತೆ ಲಾಂಗ್ ಇಟ್ಟಿದ್ದಾರೆ, ಯಾವ ಲೆವೆಲ್ಗೆ ಇಟ್ಟಿದ್ದಾರೆ ನೋಡ್ಬೇಕು. ನಮಗಂತೂ ತುಂಬ ನಿರೀಕ್ಷೆ ಇದೆ. ಅದರಲ್ಲಿ ಬೇರೆ ಈಗ ಕಾಲ ಭೈರವನಾಗಿ ಕಿಚ್ಚ ಬಾಸ್ ಎಂಟ್ರಿ ಕೊಡ್ತಾ ಇದ್ದಾರೆ, ಅದು ಇನ್ನೂ ತುಂಬ ಎಕ್ಸ್ಪೆಕ್ಟ್ ಇದೆ. ನಾವಂತೂ ರಾತ್ರಿನೇ ಬಂದ್ಬಿಟ್ವಿ ಇಲ್ಲಿ, ಓಕೆನಾ. ಫುಲ್ ಮಳೆ. ನಮ್ಗೆ ಯಾಕೋ ನಮ್ಮ ಧ್ರುವ ಬಾಸ್ಗೆ ಪರಿಸರ ದೋಷ ಇದೆ ಅಂತ ಗೊತ್ತಿಲ್ಲ. ಪಾಪ ಬರ್ತ್ಡೇಗೂ ತುಂಬ ಮಳೆ ಆಯಿತು, ನಮ್ಮ ಬೇಸರ ಆಯಿತು. ಅವತ್ತು ನಾವು ವಿಶ್ ಮಾಡೋಕ್ಕಾಗಲಿಲ್ಲ. ಇವು ರಾತ್ರಿ ಬಂದ್ವಿ, ತುಂಬ ಖರಾಬ್ ಆಗಿತ್ತು. ಆದರೂ ಹೋಗಿ ಕಟ್ಕೊಂಡಿದ್ವಿ. ತುಂಬ ನಿರೀಕ್ಷೆ ಇದೆ, ಜನ ಎಲ್ಲ ಬಂದಿದ್ದಾರೆ. ನಾವು ಫಸ್ಟ್ ಟೈಮ್ ಮಾರೇ ಶೋ ಬಂದಿದೆ, ನೋಡಬೇಕು ಮೇಡಮ್ ಯಾವ ಥರ ಇರುತ್ತೆ ಅಂತ ಹೇಳಿ. ಮೇಡಮ್ ಹೇಳ್ತಾ ಇಲ್ಲ, ಟೀಸರ್ ನೋಡೇ ನಾವು ಬಂದಿರೋದು, ಓಕೆನಾ. ಧ್ರುವ ಬಾಸ್ ಅಂತ ಕೇಳಿದ್ರೆ ಟೀಸರ್ ನೋಡಂಗಿಲ್ಲ, ಬಂದ್ಬಿಡ್ತೀವಿ. ಆದರೆ ಬೇರೆ ಲೆವೆಲಲ್ಲಿ ಒಂದು ಇದು ಕಾಣಿಸ್ತಾ ಇದೆ. ಯಾಕಂದರೆ ಧ್ರುವ ಬಾಸ್ ಫಸ್ಟ್ ಟೈಮ್ ಲಾಂಗ್ ಹಿಡ್ದಿರೋದು. ಅವರು ಇದಕ್ಕಿಂತ ಮುಂಚೆ ಬಂದಿರೋ ಸಿನಿಮಾಗಳಿಗಿಂತ ಈ ಸರಿ ಬೇರೆ ಗೆಟಪ್ ಆಗಿರ್ಬೋದು, ಅವ್ರು ಬೇರೆ ಆ್ಯಕ್ಷನ್ ಆಗಿರ್ಬೋದು, ಒಂದು ರೇಂಜ್ಗಿದೆ. ಅದರಲ್ಲಿ ಬೇರೆ ಕೆ ವಿ ಎನ್ ಪ್ರೊಡಕ್ಷನ್ ಕೂಡ ಅಲ್ಲಿ ಕಾಸ್ಟ್ಗೆ ಅವರು ಎದುರು ನೋಡಲ್ಲ. ಅವ್ರಿಗೇನಂದ್ರೆ ಸಿನಿಮಾ ಬರ್ಬೇಕಷ್ಟೇ, ಆ ಒಂದು ಬಜೆಟಲ್ಲಿ ಇರ್ತಾರೆ. ಸೊ ಪ್ರೇಮು ಅಷ್ಟೇ, ಏನೇ ಒಂದು ಸಿನಿಮಾ ಮಾಡಬೇಕಂದ್ರೂ ಒಂದು ಲೆವೆಲ್ಗೆ ಎತ್ಕೊಂಡು ಹೋಗ್ತಾರೆ. ಜೊತೆಗೆ ಈಗ ಹಳೆ ಆಕ್ಟರ್ಸ್ಗಳು, ಈಗ ಸಂಜಯ್ ದತ್ ಆಗಿರ್ಬೋದು, ಏನು ಶಿಲ್ಪಾ ಶೆಟ್ಟಿ ಆಗಿರ್ಬೋದು, ಹೊಸದಾಗಿ ನಮ್ಮ ರೇಷ್ಮಾ ಮೇಡಮ್ ಅವರಾಗಿರ್ಬೋದು, ನಮ್ಮ ಕ್ರೇಜಿ ಸರ್ ರವಿಚಂದ್ರನ್ ಆಗಿರ್ಬೋದು, ಮತ್ತು ಜೊತೆಗೆ ಇನ್ನೂ ಸುಮಾರು ಜನ ಕಲಾವಿದರೆಲ್ಲ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲ ಕಲಾವಿದ್ರನ್ನ ಒಂದು ಪ್ರೇಮಲ್ಲಿ ನೋಡೋ ಒಂದು ಖುಷಿ ನೋಡ್ಬೇಕು ಮೇಡಮ್ ಯಾವ ಥರ ಇರುತ್ತೆ. ಯಾಕಂತ ಕೇಳಿದ್ರೆ ಸುಮಾರು ದಿನಗಳಾಯಿತು ನಾವು ಒಂದು ಹಿಟ್ ಮೂವಿ ನೋಡಿ, ನಾವು ಆ ಹಿಟ್ ಮೂವಿ ಹೋಗೋದು ಕಾಯ್ತಾ ಇದ್ವಿ. ಜೈ ಧ್ರುವ ಬಾಸ್, ಜೈ ವೀರಾಂಜನೇಯ. ಧ್ರುವ ಬಾಸ್ಗೆ ಭಾರಿ ಇಷ್ಟ ಜೈ ಆಂಜನೇಯ ಅಂತಂದರೆ. ಓಕೆ, ಅದು ತುಂಬ ಖುಷಿ ಆಗ್ತಾ ಇದೆ ಮೇಡಮ್. ಅವ್ರ ಸಿನಿಮಾ ನೋಡಬೇಕು ಅಂತ ನಾವು ಕಾಯ್ತಾ ಇದ್ವಿ ಇಷ್ಟು ದಿನ. ಇವತ್ತು ರಿಲೀಸ್ ಆಗ್ತಾ ಇದೆ, ತುಂಬ ಖುಷಿ ಮೇಡಮ್. ಸಿನಿಮಾ ರಿಲೀಸ್ ಬನಶಂಕರಿ ಮೇಡಮ್, ಬನಶಂಕರಿ ಸೆಕೆಂಡ್ ಸ್ಟೇಜ್. ಏನು ಮೇಡಮ್ ಎಕ್ಸ್ಪೆಕ್ಟೇಷನ್ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಪ್ರೇಮ್ ಮಾಡಿರೋ ಸಿನಿಮಾದಲ್ಲೇ ಇದು ಡಿಫ್ರೆಂಟ್ ಮೂವಿ ಮೇಡಮ್. ಇದು ಇನ್ನೊಂದು ಏನಪ್ಪ ಅಂದರೆ ಪ್ಯಾನ್ ಇಂಡಿಯಾ ಮೂವಿ, ಅದೇ ಸ್ಪೆಷಲ್ ಇರೋದಲ್ಲಿ. ಏನು ಮೇಡಮ್ ಸಖತ್ತಾಗಿದೆ ಮೇಡಮ್. ಟ್ರೈಲರ್ ಆಸಮ್ ಮೇಡಮ್, ನಮ್ಗೆ ತುಂಬಾ ಇಷ್ಟ ಆಗಿದೆ. ನಮ್ಮನ್ನ ಹೊಡಿಬೇಕು ಅಂತ ಪವರ್ಫುಲ್ ಡೈಲಾಗ್ಸ್, ಒಂದೊಂದು ಪವರ್ಫುಲ್ ಡೈಲಾಗ್ಸ್. ಹೇಳಪ್ಪ, ನಮ್ಮನ್ನ ಹೊಡಿಬೇಕು ಅಂತ ಊರಲ್ಲಿ ಮಚ್ ತಟ್ಟೋರಿಗೆ ಕೆಲಸ ಕೊಟ್ಟವ್ರೆ. ನಾನೊಂದ್ಸರಿ ಮಚ್ ಹಿಡಿದ್ರೆ ಊರಲ್ಲಿ ಎಣ ಸುಡೋರಲ್ಲ, ಬ್ಯುಸಿ ಆಗೋಯ್ತಾರಲ್ಲ. ಸಾಕಾಗಿದೆ ಮೇಡಮ್ ಡೈಲಾಗ್.